ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ, ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ.
ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ. ಅದೇ ಥರ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಈ ದಿನದ ಕರ್ನಾಟಕ ರೈತರೆಲ್ಲ ಪಾಪ ಕಾಲಿಗೆ ಬಿದ್ದಾಗ ಒಂಥರ ದುಃಖ ಆಗುತ್ತೆ. ಇವಾಗಲೂ ರಾಜಕಾರಣಿಗಳು ಇದರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅದೇನು ಸಂಬಳನೋ ತಿಂಗಳಿಗೆ ಬರೋದಕ್ಕೆ ಅಂತ KJ ಜಾರ್ಜ್ ಕೇಳಿದರೆ ಮತ್ತು ನೀವು 5 ವರ್ಷ ನೀವೇ ಯಾಕೆ ಇರ್ತೀರಿ? 5 ವರ್ಷ ನಂತರ ನಿಮ್ಮನ್ನು ತೆಗೆದು ಬಿಸಾಕ್ತಾರಲ್ಲ, ನೀವೇ ಪರ್ಮನೆಂಟ್ ನಿಲ್ಲೋದಿಲ್ಲಲ್ಲ. ನಾವು ಕೇಳ್ಬೋದಲ್ಲ, ನೀವು ಬರ್ತೀರಿ ಹೋಗ್ತೀರಿ ಅಂತೇಳಿ.